ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ಅಡ್ಡಾ. ಫ್ರೆಂಡ್ಸ್, ಈ ವಾಟ್ಸಪ್ಪಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನೆಂದರೆ QR ಕೋಡ್ ಅಂತ. ಸೊ ಫ್ರೆಂಡ್ಸ್, ಈ QR ಕೋಡ್ ಅಂದರೆ ಏನು, ಈ QR ಕೋಡ್ನ ಹೇಗೆ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವೇನಾದರೂ ವಾಟ್ಸಪ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ಮೊದಲು ಪ್ಲೇಸ್ಟೋರ್ ಹೋಗಿ ವಾಟ್ಸಪ್ ಅಪ್ಡೇಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಾಟ್ಸಪ್ ಅಪ್ಡೇಟ್ ಮಾಡಿದ್ಮೇಲೆ ಓಪನ್ ಮಾಡಿದ್ಮೇಲೆ ನೀವು ರೈಟ್ ಸೈಡ್ ಕೆಳಗಡೆ ಕಾರ್ನರ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು. ರೈಟ್ ಸೈಡ್ ಕೆಳಗಡೆ ಕಾರ್ನರ್ಲಿ ಕಾಂಟ್ಯಾಕ್ಟ್ ಬಾಕ್ಸ್ ಇಲ್ಲ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ನ್ಯೂ ಕಾಂಟ್ಯಾಕ್ಟ್ ಮೇಲೆ ಒಂದು QR ಕೋಡ್ ಕಾಣ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು, ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ QR ಕೋಡ್. ಇಲ್ಲಾಂದರೆ ನೀವೇನಾದರೂ ಸೆಟ್ಟಿಂಗ್ಸ್ ಹೋಗಿ ಕೂಡ ಚೆಕ್ ಮಾಡಿದ್ರೆ ಕೂಡ ನಿಮಗೆ ರೈಟ್ ಸೈಡ್ ಮೇಲ್ಗಡೆ ಕಾರ್ನರಲ್ಲಿ ಒಂದು QR ಕೋಡ್ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈ QR ಕೋಡ್ ಹೇಗೆ ವರ್ಕ್ ಮಾಡ್ತಾ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಒಂದು ನಿಮಿಷ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಈ QR ಕೋಡ್ ಈ ಹೊಸ ಅಪ್ಡೇಟಲ್ಲಿ ಬಂದಿದೆ. ಸೊ ಫ್ರೆಂಡ್ಸ್, ಈ QR ಕೋಡ್ ಏನಕ್ಕೆ ಹೇಗೆ ಕೆಲಸ ಮಾಡ್ತು ಅಂತಂದರೆ, ಮೊದಲು QR ಕೋಡ್ ಕ್ಲಿಕ್ ಮಾಡಿರಿ, ಮೈ QR ಕೋಡ್ ಇಲ್ಲಿ ಫ್ರೆಂಡ್ಸ್ ರೈಟ್ ಸೈಡ್ಗೆ ಸ್ಲೈಡ್ ಮಾಡಿದ್ರೆ ಇಲ್ಲಿ ಸ್ಕ್ಯಾನ್ ಕೋಡ್ ಅಂತ ತಿಳಿಸುತ್ತೆ. ಸೊ ಫ್ರೆಂಡ್ಸ್, ಮೊದಲು ನಾನು ವಾಟ್ ಈಸ್ ಮೈ QR ಕೋಡ್ ಅಂತ ಹೇಳ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಮೈ QR ಕೋಡ್ ಬಂದುಬಿಟ್ಟು ಮೊದಲು ನೀವು ನಿಮ್ಮ ಫ್ರೆಂಡ್ ನಿಮ್ಗೆ ಏನಾದರೂ ಸೆಂಡ್ ಮಾಡಬೇಕಂದ್ರೆ ನೀವು ಅವ್ರ ನಂಬರ್ನ ಸೇವ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಫ್ರೆಂಡು ಕೂಡ ನಿಮ್ಮ ನಂಬರ್ನ ಸೇವ್ ಮಾಡ್ಬೋದು. ಆದರೆ ಫ್ರೆಂಡ್ಸ್, ಇವಾಗ ಈ QR ಕೋಡಿಂದ ನಿಮ್ಮ ಮೊಬೈಲ್ ನಂಬರ್ನ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಏನಾದರೂ ನಿಮಗೆ ಸೆಂಡ್ ಮಾಡಬೇಕು ಅಂತಂದಿದ್ರೆ ಡೈರೆಕ್ಟಾಗಿ ಈ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಅವ್ರು ಕಳಿಸ್ಬೇಕಾದ ಇನ್ಫಾರ್ಮೇಷನ್ನ ನಿಮಗೆ ಕಳಿಸ್ಬೋದು. ಹಾಗೆ ಈ ಸ್ಕ್ಯಾನ್ ಕೋಡಿಂದ ನೀವು ಅವರ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಇಮೇಜ್ ಆಗಿರೋ ಅಥವಾ ಮೆಸೇಜ್ ಆಗಿರ್ಬೋದು ಅಥವಾ ವೀಡಿಯೋಸ್ ಆಗಿರ್ಬೋದು ಏನು ಸೆಂಡ್ ಮಾಡಬೇಕು ಅನ್ಕೊಂಡಿರ್ತೀರ ಅವರ ಒಂದು QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಈಸಿಯಾಗಿ ಸೆಂಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈಗ ಯಾವುದೇ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಈ ರೀತಿ QR ಕೋಡ್ ಸ್ಕ್ಯಾನ್ ಮಾಡೋದ್ರಿಂದ ನೀವು ಬೇರೆಯವರಿಗೆ ನಿಮ್ಮ ಫೋಟೋಸು, ಮೆಸೇಜ್ ಅಥವಾ ವೀಡಿಯೋಸ್ನ ಸೆಂಡ್ ಮಾಡ್ಬೋದು. ಹಾಗೆ ಅವರು ನಿಮ್ಮ QR ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ಅವ್ರು ಕಳಿಸಬೇಕಾಗಿರೋ ವೀಡಿಯೋಸು ಮತ್ತು ಮೆಸೇಜಸ್ಸು ನಿಮಗೆ ತಲುಪುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಫೆಸಿಲಿಟೀಸ್ ಮೊದಲು ನಿಮಗೆ ಶೇರ್ ಇಟ್ಟಲ್ಲಿ ಅಥವಾ Paytm ಅಲ್ಲಿ, ಗೂಗಲ್ ಪೇ, ಅಮೆಝಾನ್ ಪೇ ಈ ರೀತಿ ಆನ್ಲೈನ್ ಪೇಮೆಂಟಲ್ಲಿ ಮಾತ್ರ ಅವೈಲೇಬಲ್ ಇತ್ತು. ಈಗ ಸೊ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಕೂಡ ಅಪ್ಡೇಟ್ ಆಗಿದೆ. ನೀವು ಜಸ್ಟ್ ಈ QR ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ನೀವು ಕಳಿಸಬೇಕಾಗಿರೋ ಇನ್ಫಾರ್ಮೇಷನ್ನ ಅಥವಾ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಏನೇ ಕೂಡ ಈ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಈಸಿಯಾಗಿ ಕಳಿಸ್ಬೋದು. ಈಗ ಯಾವುದೇ ರೀತಿ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ವಾಟ್ಸಪ್ಪಿಂದ ಬಂದಿರೋ ನ್ಯೂ ಅಪ್ಡೇಟ್ ಆಗಿತ್ತು. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹೀಗೆ ನ್ಯೂ ಟೆಕ್ನಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.